ಒಂದು ದಟ್ಟ ಕಾಡಿನಲ್ಲಿ ಚಿಕ್ಕ ಮಂಗನೊಬ್ಬ ಜನಿಸಿದ್ದ. ಅವನ ಹೆಸರು ಚಿಕ್ಕಪ್ಪ. ಇತರ ಮಂಗಗಳಂತೆ ಅವನು ಕೇವಲ ಮರಗಳಲ್ಲಿ ಆಡುವುದನ್ನೇ ಇಷ್ಟಪಡುವವನು ಅಲ್ಲ, ಅವನ ಕನಸು ದೊಡ್ಡದು. ಒಮ್ಮೆ ರಾಜನ ಬೇಟೆಗಾರರು ಕಾಡಿಗೆ ಬಂದು ಚಿಕ್ಕಪ್ಪನನ್ನು ಹಿಡಿದು ರಾಜಮನೆತನಕ್ಕೆ ಉಡುಗೊರೆಯಾಗಿ ತಂದರು. ಅರಮನೆ ತುಂಬಾ ಐಶ್ವರ್ಯಮಯವಾಗಿತ್ತು. ಬಂಗಾರದ ಸಿಂಹಾಸನ, ಬೆಳ್ಳಿಯ ಪಾತ್ರೆಗಳು, ರತ್ನಗಳ ಕಿರೀಟ, ಇವೆಲ್ಲವನ್ನೂ ಚಿಕ್ಕಪ್ಪ ತನ್ನ ಕಣ್ಣುಗಳಿಂದ ಕಂಡ. ಮಂಗನಿಗೆ ಇಷ್ಟು ದುಬಾರಿ ವಸ್ತುಗಳನ್ನು ನೋಡುವುದು ಹೊಸ ಅನುಭವ. ಅವನನ್ನು ರಾಜ್ಕುಮಾರನ ಆಟಗಾರನಾಗಿ ಇರಿಸಿದರು. ಅವನು ಮುದ್ದಾಗಿ ಕುಣಿಯುತ್ತಿದ್ದ, ಮಧುರವಾಗಿ ಕೂಗುತ್ತಿದ್ದ. ಅವನಿಗೆ ರಾಜಮನೆತನದಲ್ಲೇ ಬೆಳ್ಳಿಯ ಚಮಚದಲ್ಲಿ ಹಣ್ಣು ತಿನ್ನಲು ಸಿಕ್ಕಿತು. ಬೆಳ್ಳಿಯ ಕಂಗಣ, ರತ್ನದ ಹಾರಗಳನ್ನು ಕೂಡ ಹಾಕಲಾಗುತ್ತಿತ್ತು. ಎಲ್ಲರೂ ಅವನನ್ನು ಐಶ್ವರ್ಯ ಮಂಗ ಎಂದು ಕರೆಯುತ್ತಿದ್ದರು. ಆದರೆ ಚಿಕ್ಕಪ್ಪನ ಹೃದಯದಲ್ಲಿ ಒಂದು ಕಾಡಿನ ನೆನಪು ಸದಾ ಉಳಿದಿತ್ತು. ಬಂಗಾರದ ಅರಮನೆ, ದುಬಾರಿ ಆಭರಣ ಇವೆಲ್ಲ ಸಿಕ್ಕರೂ ಅವನಿಗೆ ನಿಜವಾದ ಸಂತೋಷ ಕಾಡಿನ ಸ್ವಾತಂತ್ರ್ಯದಲ್ಲೇ ಇತ್ತು. ಕೊನೆಗೆ ರಾಜ್ಕುಮಾರನ ಕರುಣೆಯಿಂದ ಅವನನ್ನು ಮತ್ತೆ ಕಾಡಿಗೆ ಬಿಡಲಾಯಿತು.